ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮಸ್ಕಾರ. ನಾವು ಹಿಂದಿನ ಕಗ್ಗದಲ್ಲಿ ನೋಡ್ತಾ ಅಲ್ಲಿ ಹೇಳಿದ್ರು, ನಮ್ಮ ಮನಸ್ಸಿಗೆ ಏನು ಹೇಳಿದ್ರು ಅಂದ್ರೆ ಅವನಿಲ್ಲದೆ ಏನಿಲ್ಲ ಅನ್ನೋದನ್ನ ನೆನ್ಪಿಟ್ಕೋ ಅಂತ ಮನಸ್ಸಿಗೆ ಹೇಳಿದ್ರು. ಅವನಿಲ್ಲದೆ ಎಡೆ ಇಲ್ಲ ಎಂಬುದನ್ನು ನೆನಪಿಡು ನೀ ಮನದಿ ಅಂತ. ಅಂದ್ರೆ ನಮ್ಮ ಮನಸ್ಸುಗಳ ಬುದ್ಧಿ ಹೇಳಿದ್ರು ಆ ಟೈಮಲ್ಲಿ. ಈಗ ಹೇಳ್ತಾರೆ ಮುಂದೆ ಎರಡನೇ ಗಗ್ಗದಲ್ಲಿ ಹೇಳ್ತಾರೆ, ಅಚ್ಯುತನ ನೀ ಸರಿ ಚಂಚಲದ ಚಿತ್ತದಲ್ಲಿ ಅಚ್ಯುತನ ಮೊದಲಿರಿಸು. ನೋಡಿ, ನಮ್ಮ ಮನಸ್ಸಿದೆಯಲ್ಲ, ಇದು ಚಂಚಲ. ಇದು ಚಿತ್ತ ಅಂತಂದ್ರೆ ಮನಸ್ಸು. ಅದಕ್ಕೆ ಒಬ್ಬ ಕವಿ ಬರೀತಾರೆ, ನಮ್ಮ ವಚನಕಾರರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಮನವೆಂಬ ಮರ್ಕಟನು, ಮನ ಕೋತಿ ಅದು, ತನುವೆಂಬ ವೃಕ್ಷವನ್ನೀರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲವನ್ನು ಗ್ರಹಿಸಿ ಭವದತ್ತ ಮುಖ ಮಾಡಿ ತಿರುಗುತ್ತಿದೆ ನೋಡ ಅಂತ. ಅದರಿಂದ ಇಲ್ಲಿ ಕವಿ ಹೇಳ್ತಾನೆ, ಚಂಚಲದ ಚಿತ್ತದಲ್ಲಿ ಈ ಮನಸ್ಸು ಅಡಿಗಡಿಗೂ ಕೂಡ ಯಾವ್ಯಾವುದೋ ಬೇಡವಾದ ವಿಚಾರವನ್ನೆಲ್ಲ ಆಲೋಚನೆ ಮಾಡ್ತಾ ಇರ್ತದೆ. ಅದಕ್ಕೆ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತಿದೆ, ಧ್ಯಾನಗೈಯಲೆಂತೂ. ಧ್ಯಾನ ಮಾಡಿದ್ರೆ ಆಗಲ್ಲ. ಧ್ಯಾನ ಅಮೃತದ ಪಾನವ ಮಾಡದೆ ಮನವು ನಿಲ್ಲುವುದೆಂತೋ. ಹಾಗಾದ್ರೆ ಯಾಕೆ ಧ್ಯಾನ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತೂ. ನಮ್ಮ ಮನಸ್ಸಲ್ಲಿ ಪೂರ್ತಿ ಕೊಳೆ ತುಂಬ್ಕೊಂಡ್ಬಿಟ್ಟಿದೆ. ಯಾವುದು ಬೇಡವೋ ಪೂರ್ತಿ ತುಂಬ್ಕೊಂಡ್ಬಿಟ್ಟಿದೆ. ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತೂ. ನೀ ಬಾರದೆ ಈ ಹೃದಯ ಮಂದಿರವು ಶುಚಿಯಾಗುವುದೆಂತೂ. ನಿನ್ನ ಕರೆದು ಕಷ್ಟ, ಕರೀಲಿಲ್ಲ ಕಷ್ಟ. ನಾವು ಏನ್ ಮಾಡೋದಂಗಾರ ನಾವು? ಯಾಕಂದ್ರೆ ಈ ಮನಸ್ಸಲ್ಲಿ ಕೊಳ ತುಂಬ್ಕೊಂಡ್ಬಿಟ್ಟಿದೆ. ನಿನ್ನನ್ನು ಹೆಂಗ್ ಕರೀಲಿ? ಹಂಗಂತ ನಿನ್ನ ಕರಿದಂಗೆ ಬಿಟ್ಬಿಟ್ರೆ ಇದು ಶುಚಿ ಆಗಲ್ಲ. ಇದು ಹಂಗಾಗಿ ಬೇಜಾರು ಮಾಡ್ಕೊಂಬೇಡ, ನೀನೇ ಬಂದು ಜ್ವಲಂತ ಜ್ಯೋತಿಯನ್ನು ತಗೊಬಂದು ಈ ಮನಸ್ಸನ್ನ ಶುಚಿಗೊಳಿಸು ಅಂತ ಒಂದು ಕಡೆ ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ಆ ಜ್ವಲಂತ ಜ್ಯೋತಿಯನ್ನು ತಂದು ಶುಚಿಗೊಳಿಸುವವರು ಯಾರಿಲ್ಲಿ? ಯಾರಂದ್ರೆ ಆ ಕವಿ ಹೇಳ್ತಾನೆ, ಚಂಚಲದ ಚಿತ್ತದಲ್ಲಿ ಅಚ್ಯುತನ ಮೊದಲಿರಿಸು. ಮನಸ್ಸಿಗೆ ಹೇಳು, ಮೊದಲು ಅವನ ಜಾಗ ಕೊಡು ಅಂತ ಹೇಳು. ಯಾಕೆ? ಮನದ ಕಲ್ಮಶ ತೊಳೆಯೇ ಮಾಧವನ ನೀ ಸ್ಮರಿಸು. ನೋಡಿದ್ರ, ಈಗ ನಿಮ್ಗೆ ಹೇಳಿದೆ ಏನಂತ, ಕೊಳೆ ಕಸ ತುಂಬಿಹ ಹೃದಯಕ್ಕೆ ಹೇ ಪ್ರಭು ನಿನ್ನ ಕರೆಯಲೆಂತು ಅಂತ ಕೇಳಿದೆ ನಾವು. ಸೊಲ್ಯೂಷನ್ ಏನು? ಪ್ರಾಬ್ಲಮ್ ಏನು? ನೀ ಬಾರದೆ ಈ ಹೃದಯ ಮಂದಿರವು ಶುಚಿಯಾಗುವುದೆಂತು. ಅದು ಆಗಲ್ವಲ್ಲ. ಹಾಗಾದ್ರೆ ಇಲ್ಲಿ ಕವಿ ಹೇಳ್ತಾನೆ, ಮನದ ಕಲ್ಮಶ ತೊಳೆಯೇ ಮಾಧವನ ನೀ ಸ್ಮರಿಸು. ಮುಂದೆ ಹೇಳ್ತಾರೆ, ನೀ ಬಾರದೆ ಈ ಹೃದಯ ಮಂದಿರವು ಶುಚಿಯಾಗುವುದೆಂತು. ಅವನು ಈ ಕವಿ ಇಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಅವನೊಲುಮೆಯ ಗಳಿಸಿ ಪಾರ್ಥನು ಮೆರೆದಂತೆ, ಅವನೊಲುಮೆಯ ಗಳಿಸಿ ಪಾರ್ಥನು ಮೆರೆದಂತೆ ವರವೈರಿಗಳ ಗೆಲ್ಲುವೆ ನೀ ವಿಷ್ಣುದಾಸ. ಪಾರ್ಥ ಮಹಾಭಾರತ ನಾವು ತಗೊಂಡಾಗ
ಎಷ್ಟು ಜನ ಇದ್ದಿದ್ದು ಮಹಾಭಾರತದಲ್ಲಿ? 101 ಜನ ಕೌರವರಿದ್ರು, 5 ಪಾಂಡವರಿದ್ರು, ಗುರುಗಳಿದ್ರು, ಆಮೇಲೆ ಇನ್ನೂ ಬೇಕಾದಷ್ಟು ಜನ ಯಕ್ಷೋಣಿಯರಂತ ಯಾರ್ಯಾರು ಇದ್ರಲ್ಲ, ಋಷಿ ಮುನಿಗಳೆಲ್ಲ ಇದ್ರಲ್ಲ. ಆದರೆ ಕೃಷ್ಣನ ಭಕ್ತ ಅಂದಾಗ ನಾವು ಅರ್ಜುನನ ಯಾಕೆ ನಾವು ವೈಭವೀಕರಿಸೋದು? ಹಾಗಾದ್ರೆ ಅರ್ಜುನಗಿಂತಲೂ ಪರಮ ಭಕ್ತರು ಇರಲಿಲ್ವಾ? ಅದಕ್ಕೆ ಉದಾಹರಣೆ ಕೃಷ್ಣನೇ ಬೇಕಾದಷ್ಟು ಕಥೆಗಳನ್ನು ಅವನಿಗೆ ಹೇಳಿಲ್ವ ಅರ್ಜುನನಿಗೆ. ನಮ್ಮ ನಳದಮಯಂತಿ ಅಂತ ಯಾರಾದ್ರು ಬಗೆಯಲ್ಲಿ ಹೇಳಿದ್ರು, ಅವನು ಹೇಳಿದಾರಲ್ಲ. ಆದರೂ ಕೂಡ ನಾವು ಅವನನ್ನು ವೈಭವೀಕರಿಸ್ತೀವಿ. ಯಾಕೆಂದರೆ ಅವನು ಬಹಳ ಹತ್ತಿರವಾಗಿದ್ದವನು. ಅವನು ಒಲುಮೆಯ ಗಳಿಸಿ ಕೃಷ್ಣನ ಪ್ರೀತಿಗೆ ಪಾತ್ರನಾಗಿದ್ದ ಅವನು. ಅದರಿಂದ ನೋಡಿ, ಈಗ ಅರ್ಜುನನ ಹೆಸರುಗಳು ನೋಡಿ ನೀವು. ಅರ್ಜುನನ ಹೆಸರುಗಳು ಏನು ಹೇಳುತ್ತೆ ಹೇಳಿ? ಅರ್ಜುನ ಫಲ್ಗುಣೋಪಾರ್ಥ. ಎಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿದ್ದೇ ಹೆಸರುಗಳಿದೆ ಅವನಿಗೆ. ಅರ್ಜುನ ಫಲ್ಗುಣೋಪಾರ್ಥ, ಕಿರೀಟಿ ಶ್ವೇತವಾಹನ, ಬೀಭತ್ಸು ವಿಜಯ ಕೃಷ್ಣ, ಸವ್ಯಸಾಚಿ ಧನಂಜಯ ಅಂತ ಇದೆ. ನೋಡಿದ್ರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದೇ ಕಾರಣ. ಯಾಕೆಂದ್ರೆ ಅವನು ಹರಿಯ ಒಲುಮೆಗೆ ಪಾತ್ರನಾಗಿದ್ದ ಅವನು. ನೋಡಿ, ಆ ಮಹಾಭಾರತ ಮುಗಿದ ಇಷ್ಟು ವರ್ಷಗಳು ಆಗೋಯ್ತು. ಭೀಮ ಎಂತ ಪರಾಕ್ರಮಿ, ಧರ್ಮರಾಯ ಎಂತ ನಿಷ್ಠಾವಂತ, ನಕುಲ ಸಹದೇವರ ಸಾಮಾನ್ಯರೇ. ಆದರೆ ನಾವು ಕೃಷ್ಣ ಅಂದಾಗ ಅರ್ಜುನನ್ನೇ ನಮಗೆ ನೆನಪಾಗೋದು. ಅಂದರೆ ಅವನು ಆ ರೀತಿಯಾದಂತಹ ಹೆಜ್ಜೆಯ ಗುರುತನ್ನು ಮೂಡಿಸುವುದಲ್ಲದೆ ಭಕ್ತ ವೃಂದದ ಸಾಲಿನಲ್ಲಿ ತನ್ನ ಛಾಪನ ಮೂಡಿಸಿದ್ದಾನೆ. ಆಂಜನೇಯ ಕವಿ ಹೇಳ್ತಾರೆ, ಅವನೊಲ್ಲುಮೆ ಗಳಿಸಿ ಪಾರ್ಥನು ಮೆರೆದಂತೆ ವರವೈರಿಗಳ ಗೆಲ್ಲುವೆ ನೀ ವಿಷ್ಣುದಾಸ. ವರವೈರಿಗಳು ನಿಮ್ಗೆ ಗೊತ್ತಿರಲಿ, ಹೊರಗಡೆ ನಮಗಿರ್ತಕ್ಕಂಥ ವೈರಿಗಳು ಭಾಳ ಕಡಿಮೆನೆ. ನಮಗೆ ವೈರಿಗಳು ಬರೋ ಉದ್ದೇಶ ಏನಂದರೆ, ನಮ್ಮ ಒಳಗಿರ್ತಕ್ಕಂತಹ ವೈರಿಗಳನ್ನು ಓಡಿಸ್ಬಿಟ್ರೆ ಅವ್ರು ಬರಲ್ಲ. ಯಾರವರು? ಅವರೇ ಹರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು, ಅಹಂಕಾರ ಅನುಮಾನಗಳು, ಕೋಪಕ್ರೋಧಗಳು, ಈ ತರಹ ದುರಾಲೋಚನೆ ದುರ್ಬುದ್ಧಿಗಳು ಎಲ್ಲ ಇದೆಯಲ್ಲ. ಇವು ಒಬ್ಬ ಮನುಷ್ಯನಿಗೆ ಯಾವ ನೀಚ ಗುಣಗಳು ದುರ್ಗುಣಗಳು ಬೇಡವೋ ಅವನ್ನೆಲ್ಲ ನಾವು ನಿಯಂತ್ರಣ ಮಾಡಬೇಕು. ಅಂದರೆ ಭಗವಂತನ ಒಲಿಮೆ ಇರಬೇಕು ಅಂತ ಕವಿ ಆಶಯ. ಅದಕ್ಕೆ ಹೇಳ್ತಾನೆ, ಚಂಚಲದ ಚಿತ್ತದಲ್ಲಿ ಅಚ್ಯುತನ ಮೊದಲಿರಿಸು. ಇರಿಸಪ್ಪ ಮೊದಲು, ಅವನು ಜಾಗ ಕೊಡು, ಯಾರ್ಯಾರಿಗೋ ಕೊಡಬೇಡ. ಮನದ ಕಲ್ಮಶ ತೊಳೆಯ ಮಾಧವನ ನೀ ಸ್ಮರಿಸು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮನದಲ್ಲಿರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ತೊಳಿಬೇಕಾದ್ರೆ ಮಾಧವನ ಸ್ಮರಣೆ ಆಗಬೇಕು. ಪ್ರತಿದಿನ ಅವನ ಸ್ಮರಣೆ ಕ್ಷಣ ಕ್ಷಣಕ್ಕೂ ಆದಾಗ ಏನಾಗುತ್ತೆ? ಅವನೊಲ್ಲುಮೆ ಗಳಿಸಿ ಪಾರ್ಥನು ಮೆರೆದಂತೆ. ನಾನು ಹೇಳಿದೆ, ಬೇಕಾದಷ್ಟು ಭಕ್ತರ ವೃಂದ ಇದ್ದರೂ ಕೂಡ ಅರ್ಜುನನ್ನೇ ನಾವು ಯಾಕೆ ಇವತ್ತು ಇಷ್ಟೊಂದು ನೋಡಿ ಗಂಡ್ಲು ತಗೊಂಡು ನಾನು ತೊಂದರೆ ಕೊಡ್ತಾ ಇದೆ. ಅದು ಇವತ್ತು ನಾನು ಮಾಡಬೇಕಿದ್ದೀನಿ. ಯಾಕೆಂದ್ರೆ ನಾನು ಮರೆದೋಗ್ತಾವೆ ಇದು. ಅದಕ್ಕೆ ಇದನ್ನ ಆಮೇಲೆ ಆದರೆ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ, ಮನದ ಕಲ್ಮಶ ತೊಳೆಯ ಮಾಧವನ ನೀ ಸ್ಮರಿಸು. ಅವನ ಒಲುಮೆಯ ಗಳಿಸಿ ಪಾರ್ಥನು ಮೆರೆದಂತೆ ವರವೈರಿಗಳ ಗೆಲ್ಲುವೆ ನೀ ವಿಷ್ಣುದಾಸ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆ ವರವೈರಿಗಳನ್ನು ಗೆಲ್ಲುವಂಥ ಸಾಧನೆ ಎಷ್ಟು ಮಟ್ಟಕ್ಕೆ ಮಾಡ್ತೀವೋ ಗೊತ್ತಿಲ್ಲ. ಬಟ್ ಮಾರ್ಗಗಳಂತೂ ಬೇಕಾದಷ್ಟಿದೆ. ಕಲಿಯುವುದರಂತೂ ಬಹಳ ಸರಳವಾಗಿ ಬರೀ ಭಗವತ್ ನಾಮಸ್ಮರಣೆಯಿಂದನೇ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ ಇದೆ. ಆದರೆ ನಾವು ಎಷ್ಟು ಮಟ್ಟಕ್ಕೆ ಮಾಡ್ತೀವೋ ಗೊತ್ತಿಲ್ಲ. ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ಆಶಿಸಿ ನಾನು ಮುಗಿಸ್ತೀನಿ. ನಮಸ್ಕಾರ. Back. Send.